ಥೋ ಪಾಪಣ್ಣ, ಎಂತ ಜ್ಞಾನ ಮಾಡ್ತಿದ್ದೀಯಾ? ಅಷ್ಟು ರೀತಿ ಹೇಳಿನಿ, ಒಂದು ಹಲಸಿನ ಎಲೆ ಒಂದು ಮಾವಿನ ಎಲೆ ಹಾಕಂತ. ಇಲ್ಲಿ ತನಕ ಸಮ ಬಂದು ಎರಡಲೆ ಅಲ್ಲಿ ಎರಡು ಮಾವಿನ ಎಲೆ ಒಟ್ಟಿಗಾದ್ವಲ್ಲ, ಮಜ್ಜಿಗೊಂದು ಹಲಸಿನ ಎಲೆ ಸೇರ್ಸ. ಹೊಲ್ಲಕ್ಕೆ ಸರ್ಸ ಹೊರದು ಹೋಗ್ಯಾವೆಲ್ಲಾರ. ಹೊರದು ಹೋದ್ರೆ ಅದನ್ನು ತೆಗೆದು ಬೇರೆನೇ ಹಾಕ. ಏನು ಮಾವಿನ ಎಲೆಗೆ ಏನಿಲ್ಲ ಬರಗಾಲಾಗ್ಲ, ಹೊರಕೆಲೆ ಅಂತ ತೋರಣದಲ್ಲಿ ಇಡ್ಬೇಕ. ಹಾಗೆ ಇದು ಮಾಡು, ಲೆಕ್ಕ ಮಾಡ್ಕೆ ಎಷ್ಟಾದ ನೋಡು. ಒಟ್ಟು 18 ಆಗ್ಬೇಕಂತೆ, 9 ಅದು 9 ಇದಂತೆ. ಮಜ್ಜಿಗೆ ಒಂದು ಸಾಮಂತಿಗೆ ಹೂವು ಎಂಥದನ್ನ ಸಿಕ್ಸ್ಬೇಕಂತಪ್ಪ. ಇಲ್ಲೆಲ್ಲ ಸಮ್ ಮಾಡಿ ಇಟ್ಟು ಹೋಗಿದ್ದು ನೋಡು, ಕಡ್ಡಿ ಸಿಕ್ಸಿಟ್ಟಾರೆ, ಅದನ್ನು ತೆಗೆದು ತೋರಣಕ್ಕೆ ಸಿಕ್ಸ್ಬೇಕಂತೆ. ಮಜ್ಜಿಗೊಂದು ಆಚೆಗೀಚೆಗೊಂದು. ಎಂತ ಹುಡುಕ್ತಿದ್ದೀಯಾ? ಅಯ್ಯೋ ಅಮ್ಮ, ಇಲ್ಲಿ ಊದ್ಬತ್ತಿ ಕಡ್ಡಿ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೆ ಮಾರತಿ. ಎಂತ ಆತವೇನೋ, ಹಂಗೆ ಇಲ್ಲಿ ನೆಟ್ಟು ಹೆಚ್ಚೊತ್ತು ನಿಲ್ಲಕ್ಕೂ ಆಗಲ್ಲ. ನೀನೊಬ್ಳು ನನಗೆ ಓಡ್ ಬರ್ಸ್ಕಿ ತಿಂತೀಯ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು ಗೊತ್ತಾ? ಈಗಲೂ ಒಂದು ಹೊತ್ತುಣ್ಕೆ ಮಲ್ಕಿಣ್ದೆ ಇದ್ರೆ. ಪಾಪಣ್ಣ, ಇದೇ ಸ್ವಭಾವ ಆಗಲ್ಲ ಅನ್ನೋದು ನೋಡ. ದೇವ್ರ ಕಾರ್ಯಕ್ಕೆ ಇದು ಮಾಡ್ತಿರೋದಪ್ಪ, ಅದನ್ನ ಹೆಂಗೆ ಅಲ್ಲಿ ಹೊತ್ಕೊಂಡು ಮಾಡ್ತಾರಣ? ಉಜಿತಾತದನದ ಕೆಲಸ ಮಾಡೋದು ಮಾಡ್ತೀಯ. ಹೆಂಗಿದ್ದನ್ನು ಏನಾರು ಮಾಡ್ತಿದ್ರೆ ಸುಸ್ತಾಗ್ಯದೆ, ನಂಗೆ ಗೊತ್ತಾಗ್ತದೆ. ಇನ್ನು ಅಪ್ಪನ ಹತ್ರ ಹೇಳಿದ್ರೆ ಈಗ ಅರ್ಧ ಎಲೆ ಕುಯ್ದು ಹಣ್ಕೊಂಡು ಒಟ್ಟು ಹಸಿ ಒಂದು ಸಿಕ್ಸ್ ಹೇಳ್ತಾರ. ಹಾಗಾಗಿ ಇದು ಮಾಡಿದೆ. ನಂಗೆ ಕೈ ನುಣ್ಕಿದ್ರೆ ನಾನೇ ಕಟ್ತಿದ್ದೆ. ಅದೊಂದು ಇದು ಮಾಡಿ ನೀವು ಮುಲ್ಕಿಬೋದು. ನಡಲ್ಲ ಮತ್ತೆ ಮಾವಿನೆಲೆ ಬಂತಲ್ಲ, ಸಮಾಧಿ ನೀರು ಪೂಜೆ ಈಗ ಮಾಡ್ತಾರಲ್ಲ. ಲಕ್ಷ್ಮೀ ಪೂಜೆ ಅಂದರೆ ಮನೇಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸುಮ್ಮನಿರಮ್ಮ ನೀನು, ಒಳ್ಳೇದಾಗಲಿ ಅಂತ. ಪೂಜೆ ಒಂದು ಮಾಡಿದ್ರು ಸಾಲದು, ಮನಸ್ಸು ಒಳ್ಳೇದಾಗಿರ್ಬೇಕು. ಸುಮ್ಮನೆ ಬೇರೆಯವ್ರ ಮನಸ್ಸು ನೋಯಿಸ್ತೀನಿ ಅನ್ನೋ ಈ ಥರ ಇರಬಾರ್ದು. ಹಂಗೆ ಇಟ್ಕೊಂಡು ಎಷ್ಟು ಪೂಜೆ ಮಾಡಿದ್ರೇನೋ ಎಂತ ಮಾಡಿದ್ರೇನೋ. ಸುಮ್ಮನಿದ್ದು ಬಿಡು. ನಾ ಏನು ಹೇಳ್ತೆ ಹೇಳಿ ನಿಂಗೆ? ಹಬ್ಬ ಎಲ್ಲರೂ ಒಟ್ಟಗನ ಮಾಡ್ತಾರೆ. ಮೊನ್ನೆಯಿಂದ ಟಿ ವಿಲಿ ತೋರಿಸ್ತಾ ಇದ್ದಾರೆ, ನೀನು ನೋಡ್ಲಾ? ಅಂತ ಎಲ್ಲ ಸಮ್ಮ ಇಟ್ಕೊಂಡದೆ, ಮಾಡಲಿ ಬಿಡು. ಹೌದು, ನಿನ್ನ ಕಾಲದಲ್ಲೆಲ್ಲ ಇವನ್ನೆಲ್ಲ ಮಾಡಿ ಗೊತ್ತಿತ್ತಾ? ಯಾಕೆ ನೀನು ಅವಾಗ ಮನೆ ಇಂಪ್ರೂವ್ ಮಾಡಲಾ, ಸಂಸಾರ ಮಾಡ್ಕೊಂಡು ಬರಲಾ? ಎಲ್ಲ ಅವ್ರವ್ರ ಭ್ರಮೆ ಕಣಮ್ಮ. ಈಗ ಸುಮ್ಮನೆ ಕೆಲಸ ಮಾಡೋಕ್ಕೆ ಏನು ತಗತೀಯ ನೀನು? ಹಂಗೆ ನಮ್ಮ ಕಾಲದಲ್ಲಿ ಇಲ್ಲದೆ ಇದ್ದಿದ್ದೇನು ನೀನು ಯಾವುದೂ ಇದು ಮಾಡೋದೇ ಇಲ್ಲ. ಇದ್ರ ಈಗ ಹಾಕಿ ತಟ್ಟೆ ಮಿಷಿನ್ ಇತ್ತಾನ ನಮ್ಮ ಮನೇಲಿ, ಈಗ ಹೆಂಗೆ ಬಂತ? ಅಮ್ಮ, ನೀ ಹಂಗೂ ಹಿಂಗೆ ಮಾಡಿ ಸೊಸೆ ಪಾರ ಇದ್ದು ನಂಗೆ ಬೈಯೇಳು. ಅದರಿಂದ ನಿಂಗೊಂದು ಏನು ಸಮಾಧಾನ ಸಿಗ್ತದೋ ನಂಗೆ ಗೊತ್ತಿಲ್ಲ. ಆಗಲಿ, ಅದು ಹಾಗೆ ಆಗಲಿ. ಕಾತ 18 19 ಆಗ್ಬೇಕಂತ ಒಂದೊಂದು ಜಾತಿದು ಜೀವ ಲೆಕ್ಕ ಮಾಡ್ಕೊಳ ಪಾಪಣ್ಣ. ನಂಗೆ ಸಮ ಕಾಣಲ್ಲ ಇಲ್ಲಿಂದ. ಹೂನೇ ಮಾರತಿ ಅಮ್ಮ, ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತಿ. ಈಗ ಆತ ನಂಗೆ ಹೂಗಿವು ಸಿಕ್ಸೋಕ್ಕಾಗಲ್ಲ. ಯಾರನ್ನ ಬೇಕಾದ್ರೆ ಸಿಕ್ಸ್ಕಿನ್ನಕ್ಕೆ ಹೇಳಿ, ನಂಗೆ ಸುಸ್ತಾಗ್ಯದ, ನಾ ಹೋಗಿ ಮಲ್ಕಿತೀನಿ. ಅಯ್ಯೋ ಮಾರಯ್ಯ, ಯಾನು ಹಬ್ಬ ಹಿಂಗೆ ನಿನ್ನಿಂದವನೇ. ಆನೇನಾರು ಹೊರ್ತೀನಿ, ಆನೆ ಬಾಲ ಹೊರಗೆ ಗೋಳು ಅಂದಿದ್ನಂತೆ. ನೀನು ಹಾಗೆ ಮಾಡ್ತಿದ್ದೆ, ಇಷ್ಟು ಹೊತ್ತು ಎಲ್ಲ ಸಮ್ಮಡಿಯ. ಅದನ್ನು ಚೂರಕ್ಕೆ ಹಾಕಿದ್ದು ಮಾಡ್ತೀನಿ ನೋಡೋಣ. ಅದು ಸಾರ್ದ ಕೈ ನುಣ್ಕಲ್ಲ ಅಲ್ಲಿಗೆ. ಚೋರು ಕೊಟ್ಟೆ ಹೋಗ ಪಾಪಣ್ಣ. ಕೈ ಯಾಕೆ ನೋಡ್ತದೆ ಹೇಳೋ? 3 ಅಡಿ ಇದ್ದರೆ ಇಷ್ಟೇ ಇಷ್ಟು ಕಾನೂನು. ಮತ್ತು ಇನ್ನೊಂದು ಅಡಿ ಜಾಸ್ತಿ ಇದ್ದಿದ್ರೆ ಏನು ಸಾಧಾರಣದವ್ರು ಏನು ಕಣ್ಣಿಗೆ ಏನು ಕಾಣ್ತಿರಲ್ಲ. ಸುಮ್ಮನೆ ಇದ್ರೊಂದು ಆತೀಗ ನಾ ಸನಿ ಅಂತ ಅಂತಕ್ಕೆ ಬಂದೆ ಅತ್ಲಾಗಿ. ಅಲ್ಲ ಯಾರು ಏನು ತಿಳ್ಕೊಬೇಕ? ಹೆಂಗಿದು ಮಾಡ್ತಿದ್ರೆ ನೋಡಲಿ, ಮಾಡೋ ಕೆಲಸ ಎಲ್ಲ ಮಾಡ್ತೀಯ. ಮದ್ದಿಕ್ಕದ ಅಂಥದ ಉಪ್ಪ ಅಂತಾರೆ ಮಾರೆ, ಅದರಿಂದ ಇದು ಮಾಡೋದು. ನೋಡು ಒಳ್ಳೆ ಗನಾಗತ್ತದ. ಹೇಳಮ್ಮ ನೀನು, ನಿಂಗೆಲ್ಲ ಚೆನ್ನಾಗತ್ತದ. ನಾನು ಅಲ್ಲಿ ಕುತ್ಕಿನು ನಿಂತು ಕಾಲ್ನು ನಾ ಹೋಗಿ ಮಲ್ಕಿತೀನಿ. ಇನ್ನು ಮಾತ್ರ ಅಲ್ಲಿ ಬಂದು ಏನಾರು ಎಬ್ಸೋದು ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲಮ್ಮ. ಬೆಳಿಗ್ಗೆನೂ ಎಬ್ಸಂಗಿಲ್ಲ, ಈಗಲೇ ಹೇಳಿರ್ತೀನಿ. ಬೆಳಿಗ್ಗೆ ಎಬ್ಸಂಗಿ ಇಲ್ಲ. ಹೇಳೋದಂಗೆ ಅಂತ ಮರೆ ಹಿಂಗೆ ದಾಟದ. ಗಂಡ ಹೆಂಡತಿ 3 ದಿನಕ್ಕೂ ನೀವು ಮಾಡೋದು ನೋಡೋರಿ. 4 ದಿನ ನಾನು ಬಿಟ್ಟರೆ ಇಲ್ಲ ಅಂತೀರಿ ಗಂಡ ಹೆಂಡತಿ ಇಬ್ಬರು. ಭಾರತೆ, ಇಲ್ಲಿ ಸಮಾಧಾನ ನೋಡೆ ಬಾರೆ. ಎಂತಾರು ಹೇಳ್ಕೊಂಡು ಅತ್ಲಾಗ ಹೋಗ್ಬಿಡ್ತೀಯ.
ಕಡೆಕ ಸಮಾಗ್ಲ ಈ ಸಮಾಗ್ಲ ಅಂತಿರ್ತೀಯ. ಅಯ್ಯೋ ಮಾರ್ರೆ ಬಂದೆ ತಡೀರಿ ಬಂದೆ ಎಂತ ನಿಮ್ಗೆ ಎಂತ ಕಾಯಿ ಸುಲಿಯಕ್ಕೆ ಹೇಳಿದ್ದಲ್ಲ ಸಣ್ಣ ಸಣ್ಣ ಕಾಯಿ ಸುಲಿಬೇಕಂತೆ. ಸಣ್ಣದೇ ಸುಲಿದಿದ್ದು ನೋಡಲಿ, ಇದಕ್ಕಿಂತ ಸಣ್ಣ ಮತ್ತೆ ಅಂತ ಮರತೆ ಕಾಯರ ಸಾಕಾತ ಅಲ್ಲ ಕಾಯಿನ ಜುಟ್ಟು ಅಂತ ತೆಗ್ದಿರ್ರಿ. ಅಯ್ಯೋ ಪುಣ್ಯಾತ್ಮ ನಿಮ್ಗೊಂದು ವಯಸ್ಸಾಗಿದ್ದೆ ಅಂತ ಕಾಯಿ ಜುಟ್ಟು ಎಲ್ಲದೆ ಕೊಂಡ್ಬಿಡೋದು ನೋಡು. ಕಿವಿ ಚಟ ತಿರ್ಪಿಡ್ತೀನಿ ಈಗ. ಅವ್ನು ಕೊಡ್ಸಿದ್ನ ಕಿವಿಗೆ ಹಾಕಿಂಡಿರಕ್ಕಾಗ್ದೆ. ಕುಟ್ಟು ಹೊಡಿಯೋದು ಎಲ್ಲಿ ಕುಟ್ಟು ಹೊಡಿಯೋದೆ ಏನು ಗೊತ್ತಿಲ್ಲ. ಇವು ಗಟ್ಟಿ ಅದವೆ, ಕಾಯಿ ಬಲ್ತವೆ, ಹಂಗೆ ಹೆಂಗಸ್ರಿಗೆಲ್ಲ ಕುಟ್ಟು ಹೊಡಿಯೋಕೆ ಆಗಿಬಿಟ್ರೆ ತಲೆ ಬುಲ್ಡಿಗೆ ಹಿಡ್ಕೊ ಕುಟ್ಟಿದ್ರೆ ಕೊಡ್ದೆ. ಅಲ್ಲ ನಿಮ್ಗೆ ಎಂತ ಆಗಿದೆ? ದೇವ್ರ ಪೂಜೆಗೆ ಇಡೋದು ಜುಟ್ಟು ತೆಗಿಯಕ್ಕೆ ಯಾರು ಹೇಳಿದ್ರಿ? ಮೇಲೆ ಜುಟ್ಟು ಇದ್ದಿದ್ರೆ ಏನಾಗ್ತಿತ್ತ? ತೆಗೀರಿ ಅಂತ ಸಮ್ಮಡ್ಕೊಡಿ ಅಂದಿದ್ರೆ ನಿಮ್ಗೆ ಎಷ್ಟು ದೈನ ಅನ್ಬೇಕಿತ್ತೇನ ನಿಮ್ಮ ಹತ್ರ? ಯಾರು ನೀನು ಸ್ವತಃ ಹೇಳಿದ್ದಾನ? ಸಣ್ಣ ಕಾಯಿ ಹಂಗಾರೆ ಏನಿಂದ ಉದುರಿಸ್ಕಿ ಬರೋಕ್ಕೆ ಹೇಳು. ನಾ ಮತ್ತು ಮನೇಲಿ ಮಾಡೋದಲ್ಲ ಎಲ್ಲ ಸಮ್ಮ ಕೊಡೋಣ ಅಂತ ನೋಡಿದ್ರೆ ಕಾಯಿಗೆ ಒಂದು ಜುಟ್ಟು ಇಲ್ಲದೆ ಇದ್ದ ಕೂಡಲೇ ಏನಾಗ್ತದೆ? ಹಣ್ಕಾಯಿ ಮಾಡೋರು ಕಾಯಿ ಚೂಟು ತೆಗೆದು ಬೇರೆ ಇಟ್ಕೊಂಡೆ ಹಣ್ಕಾಯಿ ಹೊಡಿತಾರೆ. ನೋಡಿನಿ ನಾನು ಸತಿ ನೋಡೀನಿ. ಹ್ಞೂ ಆಗಲಿ ಪುಣ್ಯಾತ್ಮ, ಎಲ್ಲ ನೀನು ಹೇಳಿದ್ದೆ ಸಮ. ಹಾಂ ಎಂತ ಪಾರತಕ್ಕ ಆ ಥರ ಸಂಭ್ರಮದಲ್ಲಿ ಇದು ಮಾಡ್ತಿದ್ದೀರಲ್ಲ ಕೇಳ್ತಾರೆ. ಅಯ್ಯೋ ನಿಮಗೆ ಗೊತ್ತಿದ್ದಿದ್ದನ್ರಿ ನಾಳೆ ಲಕ್ಷ್ಮೀ ಪೂಜೆ ಅಂತಲ್ಲ, ಅದೆಂಥಗಳಿಗೆ ಮುಹೂರ್ತ ಎಲ್ಲ ಕೊಡ್ತಾರಂತಲ್ರಿ, ಬೆಳಗಿನ ಜಾವ ಇಷ್ಟೊತ್ತಿಗೆ ಮಾಡಬೇಕು ಅಂತ ಪಾಪಣ್ಣ ಹೇಳ್ತಾನೆ ಅಂತ ಮಾಡಿರ ಅಷ್ಟೊತ್ತಿಗೆ. ಅಯ್ಯೋ ಅವನೇನು ಹೊತ್ಕೊಂಡಾಗೆ ಯಾರು ನಿಲ್ಸಿದ್ರು ಅವೇನು ಹೇಳಲ್ಲ. ಹಾಗಾಗಿ ಹಲಸಿನ ತುಂಡೆ ಎಲ್ಲ ಕುಯ್ಕಿ ಬಂದು ಇಟ್ಟಿದ್ದೆ. ಅವಾಗ ವಾರಣ ಕಟ್ಕೊಡ ಅಂದ ನಂಗೆ ನೋಡ್ಕಲ್ರಿ. ಹಾಗಾಗಿ ಸಾರ್ದು ಒಳಗೆಲ್ಲ ಕೆಲಸ ಮಾಡ್ಕಿದ್ದಾರೆ. ಪೂಜೆಗೆಲ್ಲ ಏನು ತರದು ಸಮ ಮಾಡ್ಕಿದ್ದಾರೆ. ನೀವು ಎಲ್ಲ ಸರಿ ಮಾಡ್ಕೊಂಡು ಆತ ಗನ ಮಾಡಿ ಮನೆಯಲ್ಲೇ ಎಂಥ ಕರ್ಕರೆ ಮಾಡ್ಕಿಬೇಡಿ. ಗನ ಮಾಡಿ ಹ್ಞೂ ಸಿಂಗಾರ ಮಾಡಿದ್ರೆ ಎಲ್ಲ ಚಂದನೆ ಎಲ್ಲ ತಂದು ಇಟ್ಕೊಂಡದ್ ನೋಡಿ ನಮ್ಮ ಶಾರದಾ. ಅಯ್ಯೋ 4-5 ದಿನ ಆಗಿದೆ. ದಿನಕ್ಕೊಂದೊಂದೇ ನೆನಪಾದಂಗೆ ತೆಗೆಬರ್ತಾಳೆ. ಇವತ್ತು ತನಕ ಏನು 4-5 ಸಾವಿರ ರೂಪಾಯಿ ಖರ್ಚಾಗಿದೆ ಏನಪ್ಪ ಸೀರೆ ಬಟ್ಟೆ. ಹಾಂ ತಂದದೆ ದೇವರಿಗೆ ಉಡ್ಸೋಕ್ಕೊಂದು ಸೀರೆ ತಂದದೆ ಹೇಳ್ತದೆಯ್ಯ. ಏನೋ ಮೊಡ್ಲಕ್ಕೆ ಇಡೋದಂತಪ್ಪ, ಅದಕ್ಕೊಂದು ಸೀರೆ ತಂದದೆ. ನಾ ಒಂದು ಉಟ್ಕೋತೀನಿ, ನೀವೊಂದು ಉಟ್ಕೊಳ್ಳಿ, ನಿಮ್ಗೆ ಯಾರು ಬೇಕು ತಗೊಳ್ಳಿ ಅಂದದೆ. ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸೈಯಲ್ಲ ಮಾಡಿದ್ರೆ ಸಣ್ಣ ಪುಟ್ಟ ಮನೇಲಿ ಏನೋ ತೊಂದ್ರೇನ್ರಿ, ಯಾವ ಕಣ್ಣು ಹಾಕಿತಾವೋ ಎಂಥದ. ಹಾಗಾಗಿ ಗಂಡ ಹೆಂಡ್ತಿನೇ ಮುಡ್ಕೊಳೋದು, ಅದೇ ಒಂದು ಮನ್ಸಿಗೆ ಬೇಜಾರು. ಹೇಳೇನೆ ಹಾಗೆಲ್ಲ ಮಾಡಬೇಡ, ಖುಷಿಲೆಲ್ಲ ಹಬ್ಬ ಮಾಡ ಅಂತ. ಹಾಗಾಗಿ ಪಾಪಣ ಕೈ ಕಾಳ ಕಟ್ಟಿಸ್ದೆ. ನೋಡಿ ನಾವು ಕಟ್ಕೊಟ್ಟನೆ ಅಂತ ಹೇಳಕ್ಕಾರು ಬೇಕಲ್ಲ. ಹ್ಞೂ ನಿಮ್ಮ ಹೆಸರು ಹೇಳೋದೇನು ಕತೆ ಮಾರ ಅಟ್ಲಾಗೆ ನಾನು ಹೊಸ ಬೆಳ್ಳಿ ಚಂಬು ತಂದದೆ ಈ ಸತಿ. ಅದಕ್ಕೆ ಒಂದು ಸಣ್ಣ ಸೈಜಿಂದು ಸಣ್ಣದೇ ತಂದದೆ. ಬೆಳ್ಳಿ ರೇಟೇನು ಮುಟ್ಟಂಗಿಲ್ಲ ಅಂತಲ್ಲ. ಕಾಯಿ ಅಂತ ಸುಲಿಯೋಕ್ಕಂತ ಎಲ್ಲೆಲ್ಲ ಹೆರ್ಕಿ ಬಂದಿಟ್ಟು ಒಂಚೂರು ಹಂಗಾರೆ ಸುಲಿಸ ಮಾಡಿ ಅಂತ ಕೊಟ್ಟರೆ ಸುಲಿದಾರ ಹಾಗೆ ಕಾಯಿ ಜುಟ್ಟು ತೆಗ್ದಿಟ್ಟಾರೆ. ಏನಾಗ್ತದೆ, ಹಣ್ಕಾಯಿ ಮಾಡೋರೆಲ್ಲ ಭಟ್ರು ಜುಟ್ಟು ತಗೊಂಡೆ ಹಣ್ಕಾಯಿ ಮಾಡೋದು ಅಂತಾರೆ. ಯಾರೇ ಅಂತ ಮಾಡ್ತಾರ, ನಾನೇನು ಅವನ್ನೆಲ್ಲ ನೋಡೋಕೆ ಹೋಗಲ್ಲ. ಈಗ ಹೊಸೂಟಿ ಬೇರೆ ಕಾಯಿ ಹೆರ್ಕಿ ಬರ್ಬೇಕು ಮಾರ. ಅಲ್ಲಿ ರಾಸಿಲ್ಲೇ ಹೋಗ್ತಾರೆ ಸಯ್ಯೇ. ನಾವು ನೀರು ಅದವೋ ಇಲ್ಲೋ ಎಂತ ಆಗ್ಯದ ನೋಡ್ಕೆ ಬರೋಣ ಅಂತ ಅದಕ್ಕೆ ಹೊರಟೆ. ಅತ್ತಮ್ಮ ಈಗ ಎತ್ಲಾಗ ಹೊರಡ್ರಿ? ಎತ್ಲಾಗಿಲ್ಲ, ಅದೊಂದು ಸಣ್ಣ ಕಾಯಿ ಅಂತ ತಂದು ಕೊಟ್ಟೆ ಘನಾಗಿ ಆತಿತ್ತು. ಈ ಗಂಡ್ಸ ಕಾಯಿ ಸುಲಿದ್ರೆ ಜಿಟ್ಟನೇ ತೆಗ್ದಿಟ್ಟಾರೆ. ಏನಾಗ್ತದೆ ಅಂತಾರೆ. ಇವ್ರ ಹತ್ರ ಯಾರು ಬಾಯಿ ಹಿಕ್ಕಿದ್ದಾರೆ, ಮತ್ತೊಂದು ಕಾಯಿ ಸಿಗ್ತದನ ಅಂತ ನೋಡೋಣ ಅಂತ ಹೋಗ್ತಿದ್ದೆ. ನೀ ಪಕ್ಕನ ಮುಲ್ಕೆ ಮರತೆ ಹತ್ತರೆ ಮುಂಚೆ ಬೇಗ ಹೇಳ್ಬೇಕು ಅಂತೀಯಲ್ಲ. ನಾನು ಮಲ್ಕಿತೀನಿ, ನೀವು ಮಲ್ಕೇಳಿ. ಒಂಚೂರು ನಾಳೆ ಬೇಗನೆ ಹೇಳ್ಬೇಕಾಗ್ತದೆ, ನೈವೇದ್ಯಕ್ಕೆಲ್ಲ ಮಾಡ್ಬೇಕಲ್ಲ. ನಾ ಇದನ್ನು ಸಹ ಮಾಡ್ಕೊಂಡ್ಲ ಅದನ್ನು ಮಾಡ್ಲ, ಹಂಗಾಗಿ ಮಲ್ಕೊಂಡನ ಕಾಯಿ ಅದೇ ಒಳಗೆ ಮತ್ತೊಂದು ಅದೇ ಸರಿ ಆಗ್ತದೆ ನೋಡಿ ಇಟ್ಟೀನಿ, ಬಂದು ಮಲ್ಕೇಳಿ. ಕಾಯಿ ಅದೇ ಅಂತೀನಿ, ಮತ್ತೆ ಎತ್ಲಾಗ ಹೋಗ್ತೀರಿ? ಅಲ್ಲ ಕಾಯಿ ತರಕಲ್ಲೇ ನಮ್ಮ ಪಾಪಣ್ಣ ತೋರಣ ಕಟ್ಟನೆ ಮಾತ್ರ ಕಿತ್ತು ತಕ್ಕೋಬೇಕು ಹಾಗೆ. ಮತ್ತೊಂಚೂರು ನೋಡೋಣ ಅಂಥೇಳಿ
ನೋಡ ಏನು ಲೈಕ್ ಆಗಿದೆ ಮಾತ್ರ. ಅಂದ ಚಂದ ಮಾಡಿದ್ರೆ ಬೇರೆಯವರಿಗೆಲ್ಲ ದುಡ್ಡು ಕಾಸು ಕೊಡೋದಕ್ಕಿಂತ ನಾವೇ ಇದ್ದಿದ್ರಲ್ಲೇ ಬೇಕಮ್ಮಂಗೆ ಮಾಡ್ಬೋದು ನೋಡು. ಏನು ಯಾರೋ ಪ್ಯಾಟರ್ ಬಂದ್ ಮಾಡೋದಂಗೆ ಆಗ್ಯದೆ. ನೀವು ಮಲ್ಕಳಿ ಹೋಗಿ. ನೀವು ಎಂತಕ್ಕೆ ಇವನ್ನೆಲ್ಲ ಹೇಳ್ತಿದ್ದೀರಿ ಅಂತ ಗೊತ್ತು ನನಗೆ. ಮಲ್ಕಳಿ. ಇಲ್ಲಿ ಬಂದು ನೋಡೆ. ನಾ ಸುಳ್ಳು ಹೇಳಿದ್ರೆ ಇಲ್ಲಿಂಚೆ ಬಂದು ನೋಡು. ನೀವು ಬಂದು ಮಲಗೋದಾದರೆ ಮಲಗಿ, ಅದನ್ನು ಹೇಳೋಣ ಅಂತ ಬಂದೆ ನಾನು. ಇಲ್ದಿರಲ್ಲೇ ತೋರಣನೇ ನೋಡ್ತಾ ನಿಂತ್ಕೊಳೋದಾದ್ರೆ ನಿಂತ್ಕೊಂಡೇ ಬಿಡಿ. ಎಂತ ಮಾಡೋಕ್ಕಾಗ್ತದೆ. ಒಲ್ಟಿತನ ಅಂದ್ರೆ ಮಾತ್ರ ಮುಲ್ಕಿತೀನಿ. ಮುಲ್ಗಡೆ ಮತ್ತೊಂಡ್ಕೆ ಹೇಳ್ಬೇಕಂತಲ್ಲ, ನೀವೆಲ್ಲ ಮುಲ್ಕೇಳಿ ಎತ್ಲಾಗೆ. ಇನ್ನೂ ಎಷ್ಟೊತ್ತು ಎತ್ತಿರ್ತೀರಿ? ಬೆಳಿಗ್ಗೆ ಬೇಗ ಎದ್ಕೊಂಡ್ರೆ ಸೈ ಆಗ್ಯತಾ? ನೀವೆಂತ ಮಾಡ್ತಿದ್ದೀರಿ? ಇನ್ನು ಮಲ್ಕಿಲ್ಲ ಎತ್ಲಾಗ ಹೊಲ್ಟ್ರಿ? ಅಲ್ಲ ಪೂರ್ಣಾತ್ಗೀತೆ ಒಂದೇ ಮಾಡ್ಕೆ ಬರೋಣ ಅಂತ ಹೋಗ್ತಿದ್ದೀನಿ. ಏನು ಒಂದೇ ಮಾಡೋಂಗ ಇಲ್ಲನೇ ನಾನು. ಎಲ್ಲ ನಿನ್ನ ಅಪ್ಪನೇ ತಗೊಂಡೇ ಹೋಗ್ಬೇಕಾ? ಓ ಹೋಗಿ ಪುಣಾತ್ಮ, ಇಷ್ಟೊತ್ತಿನಲ್ಲಿ ಎದ್ದು ಹೋಗ್ತಿದ್ದೀರಲ್ಲ ಎತ್ಲಾಗೆ ಕೇಂಡೆ ಬಾಯ್ ತಪ್ಪಿ. ಇನ್ನು ಕೇಳೋದೇ ಇಲ್ಲ. ಹೋಗಿ ಎಲ್ಲಿಗಾರು ಹೋಗಿ.